ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಣಿತ ಶಿಕ್ಷಕ ಸಿದ್ದೇಶ್. ಬನ್ನಿ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ವತಿಯಿಂದ ಈ ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ವಿ. ತಮಗೆಲ್ಲರಿಗೂ ಆತ್ಮೀಯವಂತ ಸ್ವಾಗತ. ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ಸೊ ಶುರು ಮಾಡೋದಕ್ಕಿಂತ ಮೊದಲೇ ಈಗ ಏನು ಕ್ಲಾಸ್ ಮಾಡ್ತಿದ್ದೀವಿ ಅಂದರೆ ಭಿನ್ನ ರಾಶಿಗಳ ಮೇಲೆ ಸಂಕಲನ. ಸೊ ಇದೇ ಯಾರೆಲ್ಲ ಇದೇ ವಿಡಿಯೋ ಫಸ್ಟ್ ನೋಡ್ತಾ ಇದ್ರೆ, ನಿಮಗೆ ಫಸ್ಟ್ ಇದೇ ವಿಡಿಯೋ ಬಂದಿದ್ರೆ, ಸೊ ಇದರ ಹಿಂದಿನ ವಿಡಿಯೋ ಸಂಕಲನ ಪಾರ್ಟ್ ಹಿಂದೆ ಇದೆ. ಅದರಿಂದ ಮೂಲಭೂತ ಕ್ರಿಯೆಗಳ ಕಾನ್ಸೆಪ್ಟ್ ಇದೆ. ಸೊ ಭಿನ್ನರಾಶಿಯ ಬೇಸಿಕ್ ಕಾನ್ಸೆಪ್ಟ್ ಇದೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ, ಇಲ್ಲಿಗೆ ಬನ್ನಿ. ಸೊ ಶುರು ಮಾಡೋಣ ಬನ್ನಿ. ದ ಫ್ರಾಕ್ಷನ್ ಆಫ್ ಎಡಿಷನ್, ಭಿನ್ನ ರಾಶಿಗಳ ಸಂಕಲನ. ಇದು ಎರಡನೇ ವಿಡಿಯೋ. ಅದ್ರ ಮೇಲೆ ಸಂಕಲನ ಮೇಲೆ ದ ಫ್ರಾಕ್ಷನ್ ಆಫ್ ಎಡಿಷನ್ ಆಫ್ ಫ್ರಾಕ್ಷನ್. ಸರ್ ಯಾವುದು ಈಗ ಎಡಿಷನ್ ಮಾಡ್ತಿದ್ದೀವಿ, ನಿಜ ಫ್ರಾಕ್ಷನ್ನಲ್ಲೇ ಮಾಡ್ತಿದ್ವಿ. ಯಾವ ಛೇದ ಸಮನಾಗಿದ್ದ ಛೇದ ಬೇರೆ ಬೇರೆ ಇದೆ, ಡಿನಾಮಿನೇಟರ್ ಸೇಮ್ ಇರೋದ ಅಥವಾ ಡಿನಾಮಿನೇಟರ್ ಡಿಫ್ರೆಂಟ್ ಇರೋದ. ಸೊ ನಾನು ಆಲ್ರೆಡಿ ಇದು ಹಿಂದಿನ ವಿಡಿಯೋದಲ್ಲಿ ಡಿನಾಮಿನೇಟರ್ ಸೇಮ್ ಇರೋದು, ಛೇದಗಳು ಸೇಮ್ ಯೂಸ್ ಮಾಡಿದ್ದೀನಿ. ಈಗ ಛೇದಗಳು ಬೇರೆ ಬೇರೆ ಇರೋದು ಅಂದರೆ ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದಾಗ ಯಾವ ರೀತಿ ಲೆಕ್ಕ ಮಾಡ್ಬೇಕಂತ ನೋಡೋಣ. ಛೇದಗಳು ಬೇರೆ ಬೇರೆ ಇದ್ದಾಗ ಛೇದಗಳು ಅಂದ್ರೆ ಡಿನಾಮಿನೇಟರ್. ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್. ಸೊ ಬೇರೆ ಬೇರೆ ಇದ್ದಾಗ, ಬೇರೆ ಇದ್ದಾಗ ಬನ್ನಿ ಒಂದು ಸಣ್ಣ ಲೆಕ್ಕ ತೆಗೆದುಕೊಂಡು ನೋಡೋಣ. ಸರ್ ಏನ್ ಸರ್, ಇಲ್ಲಿ 1/3 ಅದ, ಇಲ್ಲಿ 2/5 ಅದ. ಸೊ 1/3 ಪ್ಲಸ್ 2/5. ಇಲ್ಲಿ ನೋಡ್ರಿ, ಇದಕ್ಕೆ ಡಿನಾಮಿನೇಟರ್ಸ್ ಅಂತೀವಿ, ಛೇದಗಳಂತೀವಿ. ಛೇದಗಳು ಎರಡು ಬೇರೆ ಬೇರೆ ಇದಾವೆ. ನಾವು ಛೇದಗಳು ಸಮನಾಗಿದ್ದಾಗ ನಾವು ಆಲ್ರೆಡಿ ಮಾಡಿದೀವಿ, ಕಲ್ತಿದೀವಿ ಸಹ. ಏನ್ ಮಾಡಿದೀವಿ, ಛೇದಗಳು ಸಮನಾಗಿದ್ದಾಗ ಒಂದು ಬಾರಿ ಛೇದ ಬರ್ಕೊಂಡ್ವಿ, ಮೇಲೆ ಅಂಶವನ್ನು ಅಷ್ಟೇ ಕೂಡಿಸಿವಿ. ಅದರಲ್ಲಿ ಛೇದಗಳು ಸಮನಾಗಿಲ್ಲ ಸರ್, ಆ ಥರ ಏನು ಮಾಡಬೇಕು, ಅವಾಗ ಆ ಕ್ಷಣದಲ್ಲಿ ಅಂತ ಸಮಯದಲ್ಲಿ ಛೇದಗಳ ಇಟ್ ಮೀನ್ಸ್ ಡಿನಾಮಿನೇಟರ್ಸ್ನ LCM ತಗೋಬೇಕು. ಯಾಕಂದ್ರೆ ಅವಾಗ ನಮಗ ಒಂದು ನಂಬರ್ ಸಿಗುತ್ತೆ, ಅದು ಛೇದ ಸಮನ ಆಗುತ್ತೆ. ಅಂದ್ರೆ ಛೇದವನ್ನ ಸಮ ಮಾಡಿಕೊಳ್ಳುವ ಕಾರಣಕ್ಕಾಗಿ 3 ಮತ್ತು 5ಕ್ಕೆ ನಾವು LCM ಅನ್ನ ತಗೋಬೇಕಾಗತ್ತೆ. 3ಕ್ಕೆ ಮತ್ತು 5ಕ್ಕೆ LCM ತೆಗಿರಿ. ಸೊ 3 ಮತ್ತು 5 ಎರಡು ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಸೊ ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳ ಲಾಸಹ ಗುಣಾಕಾರ ಆಗಿರುತ್ತೆ. ಅವಿಭಾಜ್ಯ ಸಂಖ್ಯೆಗಳ ಲಾಸಹ ಅವಳು ಗುಣಲಬ್ಧಕ್ಕೆ ಸಮ, 3 5 15. ಸೊ ಇವುಗಳ ಲಾಸಹ 15 ಆಗಿರುತ್ತದೆ. 3 ಎಷ್ಟಲೇ 15. ಈಗ ಏನ್ ಮಾಡಬೇಕು, ಛೇದಗಳಿಗೆ ಲಾಸ ತೆಗೆದಿವಲ್ಲ, ಈಗ ಬಂದಿರತಕ್ಕಂಥ ಲಾಸ ಎಷ್ಟಲಿಂದೇ ನಾವು ಬಂದಿದೆ 15 ಅಂತೇಳಿ ಅದಕ್ಕೆ ಅಂಶಕ್ಕೆ ಗುಣಿಸ್ಬೇಕು. 3 ಎಷ್ಟಲೇ 15, 3 5 15. ಆ 5ಅನ್ನ ಅಂಶಕ್ಕೆ ಗುಣಾಕಾರ ಮಾಡ್ಕೋಬೇಕು. ಅಂದ್ರೆ ನ್ಯೂಮರೇಟರ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವಾಗ 3 ಹೌ ಮಚ್ ದ 15, 3 5 15. ಆ 5ನ ನಾವು ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 5 3 15. ಸೊ ಇಂಟು 3 ಇದಕ್ಕೆ ಮಾಡಬೇಕು. ಈಗ ನೋಡ್ರಿ, ಮೇಲೆ ಇರ್ತಕ್ಕಂಥ 5 ಮತ್ತೆ 1 5 ಒಂದೇ, 5ಅನ್ನ ಗುಣಿಸಿ ಇಲ್ಲಿ ಬರ್ಕೋರಿ. ಪ್ಲಸ್ 2 3 6 ಅಥವಾ 2 3 6 ಬರ್ಕೊಳ್ರಿ. ಸೊ ಇಸ್ ಈಕ್ವಲ್ ಟು ಹಾಕ್ರಿ, ಅಂಶವನ್ನ ಕೂಡಿಸಿ 5 + 6 11 ಡಿವೈಡ್ ಬೈ 15. 11/15 ಇದು ಸರಿಯಾದ ಉತ್ತರ. ಸೊ ಇದೇನಾದ್ರೂ ನಿಮ್ಗೆ ಏನಾದ್ರು ಕಡ್ತಾವ ನೋಡ್ರಿ. ಅಕಸ್ಮಾತ್ ಆಗಿ ಏನಾದ್ರು ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಅಲ್ಲೇ ಬಿಡ್ರಿ. ವಿಷಮ ಆಗಿದ್ರೆ ಮಿಶ್ರಕ್ಕೆ ಪರಿವರ್ತಿಸಿ. ಸೊ ನಿಮಗೆ ತಿಳಿತಾ ಇದೆ, ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಓಕೆ, ಸೊ ಇದು ಒಂದು ಸಣ್ಣ ಲೆಕ್ಕ. ಸೊ ಇನ್ನೊಂದು ಲೆಕ್ಕ ನೋಡಿ. ಸೊ ನಿಮ್ಗೆ ಗೊತ್ತಿರಬೇಕು, ಯಾಕೆ ಲಾಸಹ ತೆಗೆದುಕೊಳ್ಳಬೇಕಂದ್ರೆ ಛೇದವನ್ನ ಸಮನಾಗಿಸೋಕೆ. ಸೊ ಛೇದವನ್ನ ಸಮ ಮಾಡುವುದಕ್ಕೆ ಎರಡು ಛೇದಗಳನ್ನ, ಸೊ ಡಿನಾಮಿನೇಟರ್ನ ಈಕ್ವಲ್ ಮಾಡೋದು. ಇನ್ನೊಂದು ಲೆಕ್ಕ ನೋಡಿ, ಸಿಂಪಲ್ ಬರ್ರಿ. 4/5 ಬೇಡ, 2/4 ಪ್ಲಸ್ 3/6. ಸೊ ನೋಡ್ರಿ, ಇಲ್ಲೊಂದು ಲೆಕ್ಕ ಇದೆ. ಸೊ ಇಂಥ ಲೆಕ್ಕ ಇದ್ದಾಗ ಏನು ಮಾಡೋದು,
ನೀವು ಇಲ್ಲೇ ಲೆಕ್ಕದಲ್ಲಿ ಕಟ್ತಾ ಹೋದ್ರೆ ಕಟ್ತೊಡಿಬೇಕು. 2 ಬೈನ ಕಟ್ತೋಗುತ್ತಾ, 2 1 2 2. ಸೊ ಅದೇ ರೀತಿ ಇದು ಕಟ್ತೋಗುತ್ತೆ ನೋಡ್ರಿ, 3 1 3 2 ಬರ್ಕೋರಿ, 1/2 ಬರ್ಕೋರಿ, ಪ್ಲಸ್ 1/2 ಬರ್ಕೊಂಡ್ವಿ. ಈಗ ನೋಡ್ರಿ ಛೇದ ಸಮನಾಗಿದೆ. ಛೇದ ಸಮನಾಗಿದ್ದಾಗ ಡಿನೋಮಿನೇಟರ್ಸ್ ಆರ್ ಈಕ್ವಲ್, ಅದನ್ನು ಒಂದ್ಸಲ ಬರ್ಕೋಬೇಕು, ಒಂದೇ ಬರಿ. ಯಾವಾಗ ಸೇಮ್ ಇರಲ್ಲ ಅಷ್ಟೇ ಅವಾಗ ಎಲ್ಸಿಎಂ ತಗೋಬೇಕು. ಇಲ್ಲಿ ಕಡ್ತಾ ಹೊಡೆದಿಲ್ಲ ಅಂದ್ರೆ ಎಲ್ಸಿಎಂ ಬರ್ತಿತ್ತು, ಕಡ್ತಾ ಹೊಡೆದಿದ್ದಕ್ಕೆ ಅಂದ್ರೆ ಕ್ಯಾನ್ಸಲ್ ಮಾಡಿದ್ದಕ್ಕೆ ಆರಾಮಾಯ್ತು. ಸೊ ಮೇಲೆ ಅಂಶ 1 + 1 2. ಸೊ 2/2 2 1s 2 1s ಸೇಮ್ ಇತ್ತು. 1/1 = 1. ಸೊ ಇದು ಆನ್ಸರ್ ಈ ಕ್ವಶನಿಗೆ. ಸೊ ಸಿಂಪಲ್ ಆಗಿ ಅರ್ಥ ಆಗಿದೆ. ನಾನು ಏನು ಮಾಡಿದ್ದೀನಿ, ಕ್ಯಾನ್ಸಲ್ ಮಾಡಿದ್ದೀನಿ. ಕ್ಯಾನ್ಸಲ್ ಆದಮೇಲೆ ಡಿನಾಮಿನೇಟರ್ ಸೇಮ್ ಆಗ್ಬಿಡ್ತು. ಡಿನಾಮಿನೇಟರ್ ಸೇಮ್ ಆಗಿದ್ದಕ್ಕೆ ಅದನ್ನು ಒಂದು ಬಾರಿ ಬರ್ಕೊಂಡು ಮೇಲೆ ನ್ಯೂಮಿನೇಟರ್ನಷ್ಟೇ ಆ್ಯಡ್ ಮಾಡಿದ್ದೀನಿ, ಯಾವುದನ್ನು ಅಂಶಗಳನ್ನಷ್ಟೇ ಕೂಡಿಸಿದ್ದೀನಿ. ಬರೀ ಇನ್ನೊಂದು ನೋಡೋಣ. ನಾಲ್ಕು 4/7 ಪ್ಲಸ್ 5/6. ಇಲ್ಲೊಂದು ಲೆಕ್ಕ ಇದೆ ನೋಡ್ರಿ. ಇಲ್ಲಿ ಕಟ್ತಾ ಹೋಗಲ್ಲ, ಛೇದಗಳು ಬೇರೆ ಬೇರೆ, ಕ್ಯಾನ್ಸಲೇಷನ್ ಆಗಲ್ಲ, ಡಿನೋಮಿನೇಟರ್ಸ್ ಆರ್ ಡಿಫ್ರೆಂಟ್. ಅವಾಗ ಏನು ಮಾಡಬೇಕು, ಡಿನೋಮಿನೇಟರ್ಸ್ಗೆ ಎಲ್ಸಿಎಂ ತಗೋಬೇಕು. 7ಕ್ಕೆ ಮತ್ತು 6ಕ್ಕೆ, 7ಗೆ 6ಗೆ ಎಲ್ಸಿಎಂ ತಗೋರಿ. 2 ಇಂದ ಹೋಗುತ್ತೆ ನೋಡ್ರಿ, 7 ಹೋಗಲ್ಲ, ಹಂಗೆ ಬರ್ಕೋರಿ. 2 3s 6. ಸೊ 7 ಮಾತ್ರ ಇಂಥ ನಂಬರು ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಸೊ ಹಾಗಾಗಿ ಇವನು ಇಲ್ಲೇ ಗುಣಿಸಿ 3 7 21 21 2 42. ಸೊ ಎಲ್ಸಿಎಂ ಎಷ್ಟು ಬಂತಂದರೆ 42 ಬಂತು, 42 ಬಂತು. ಆ 42 ತಗೊಂಡು ಒಂದು ಬಾರಿ ಕೆಳ ಬರ್ಕೋದು ಕ್ಲೀನಾಗಿ, ಕೆಳ ಡಿಫ್. ಈಗ ಇಲ್ಲಿ ಬಂದಿರೋ ಛೇದಗಳಿಗೆ 42, 7ರ ಬಗ್ಗೆ 42 ಇದ್ದೇ ಇರುತ್ತೆ. 7 ಎಷ್ಟು 47, 7 6 42. ಆ 6ನ್ನ ಮೇಲೆ ಹಚ್ಚಬೇಕು, 6ನ ಮೇಲೆ ಬರ್ಕೋದು. 6 7s 42, ಆ 7 ಮೇಲೆ ಬರ್ಕೋದು. ಇವೆರಡನ್ನ ಗುಣಿಸ್ಬೇಕು, 4 6 24 ಪ್ಲಸ್ 5 7s 35. ಅವೆರಡನ್ನ ಕೂಡಿಸ್ರಿ. 24 35 ಎಷ್ಟು 59. ಬೇಕಾದ್ರೆ ಸೈಡ್ ತಗೊಳ್ಳಿ. 24 35 9 5 59 59 /42. ಇದು ನೋಡ್ರಿ ಕಟ್ತಾ ಹೋಗ್ತಾ ನೋಡ್ರಿ, ಕಟ್ತಾ ಹೋಗಲ್ಲ, ಯಾಕಂದ್ರೆ ಇದು ಅವಿಭಾಜ್ಯ ಸಂಖ್ಯೆ. ಸೊ ಇದು ಯಾವ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಇಂಪ್ರಾಪರ್ ಫ್ರಾಕ್ಷನ್. ಇಂಪ್ರಾಪರ್ ಇದ್ರೆ ನೀವು ಮಿಕ್ಸ್ಡ್ ತರಬೇಕಂದ್ರೆ ಮಿಶ್ರ ಭಿನ್ನರಾಶಿ ಪರಿವರ್ತಿಸಬೇಕು. ಹೆಂಗೆ, ಛೇದದಿಂದ ಅಂಶವನ್ನು ಭಾಗಿಸ್ರಿ. 42ರಿಂದ 59 ಭಾಗಿಸ್ರಿ. 42 1 42, 42 1 42, 9 2 ಹೋದ್ರೆ 7, 5 4 1. ಇಲ್ಲಿ ಬಂದಿರೋದು ಏನು ಬಂದ್ರೆ ಭಾಗಲಬ್ಧ, ಕೋಶಂಟ್ ಏನಿದೆಯಲ್ಲ ಅದನ್ನು ನಾವು ಪೂರ್ಣಾಂಕವಾಗಿ ಬರೀಬೇಕು. ಮಿಶ್ರ ಭಿನ್ನರಾಶಿ, ಮಿಕ್ಸ್ ಫ್ರಾಕ್ಷನ್ 1 ಹೋಲ್. ನೆಕ್ಸ್ಟ್ 17/42. ಇದನ್ನು ನಾನು ಆಲ್ರೆಡಿ ವಿಷಮೇರದ ಮಿಶ್ರಕ್ಕೆ ಯಾವ ರೀತಿ ಪರಿವರ್ತಿಸಬೇಕಂತ ಕ್ಲಾಸಲ್ಲಿ ಮಾಡಿದ್ದೀನಿ. ಸೊ ಅದ್ರ ಹಿಂದಿನ ವಿಡಿಯೋದಲ್ಲಿ ಇದ್ದಾವೆ, ನೋಡಬೇಕು. ಸೊ ಈ ಪ್ರಶ್ನೆಗೆ ಉತ್ತರ ಈ ರೀತಿ ಮಾಡಬೇಕಾಗತ್ತೆ. ಇವೆಲ್ಲ ಛೇದಗಳು ಬೇರೆ ಬೇರೆ ಇರ್ತಕ್ಕಂಥ ಸಂಖ್ಯೆಗಳು. ಇನ್ನೊಂದು ನೋಡೋಣ. 8/15 ಪ್ಲಸ್ 7/10 ಪ್ಲಸ್ 2/5. ನೋಡ್ರಿ ಇಲ್ಲಿ ಈ ಸಲ 3 ಭಿನ್ನ ರಾಶಿಗಳು ಬಂದವು. ಸೊ ಮತ್ತೆ ಏನು ಮಾಡಬಾರ್ದು, ನೀವು ಛೇದಗಳನ್ನಷ್ಟೇ ಅಬ್ಸರ್ವ್ ಮಾಡ್ರಿ. 15 ಇದೆ, 10 ಇದೆ, 5 ಡಿನಾಮಿನೇಟರ್ ಅದನ್ನ 15 10 5. ಇದಕ್ಕೆ ಎಲ್ಸಿಎಂ ತಗೋಬೇಕು. ಯಾಕೆ ಎಲ್ಸಿಎಂ ತಗೋಬೇಕಂದ್ರೆ ಅವೆಲ್ಲ ಬೇರೆ ಬೇರೆ ಇದಾವೆ. ಸೊ 15 10 5ಕ್ಕೆ ನಾವು ಎಲ್ಸಿಎಂ ತಗೊಂಡಾಗ 15 10 5 ಎಲ್ಸಿಎಂ ತೆಗೆದ್ರೆ ನೋಡಂಬರಿ ಇವೆಲ್ಲ ಹೋಗ್ಲಿ ಬಿಡಲಿ, ಒಟ್ಟು 5 ನಾವು ಹೋಗ್ಬಿಡ್ತಾವೆ ನೋಡ್ರಿ. 5 3s 5 2s 5 1s. ನೆಕ್ಸ್ಟ್ 3 ತಗೋರಿ, 3 1s 2 ಗೆ 2 1 ಗೆ 1. 2 ತಗೋರಿ, ಈಗ 1 ಗೆ 1 2 1s 1 ಗೆ 1. ಮಲ್ಟಿಪ್ಲೈ ಮಾಡಿರಿ. 5 3s 15 15 2s 30 30 ಎಲ್ಸಿಎಂ ಅಂತಂದ್ರೆ ಲಾಸಹ 30 ಬಂತು. ಆ ಲಾಸಹ ಕೆಳ ಬರ್ಕೊಳ್ಳಿ, ಅಂದ್ರೆ ಛೇದಗಳ ಲಾಸಹ 30 ಬರ್ಕೊಳ್ಳಿ. 15 ಎಷ್ಟಲೇ 30, 15 2 30. ಆ 8 2 ಮೇಲೆ ಹಾಕೋಬೇಕು. ಅಂದ್ರೆ ಛೇದಕ್ಕೆ ಯಾವ ಸಂಖ್ಯೆ ಗುಣಿಸಿದ ಲಾಸ ಬಂತು ಅದೇ ಅಂಕಿಯನ್ನು ಅಂಶಕ್ಕೆ ಗುಣಿಸ್ಬೇಕು. 10 3 30 ಅದೇ 3 ಮೇಲೆ ಬಂತು. 5 6 30 ಅದೇ 6 ಮೇಲೆ ಬಂತು. ಈಗ ಮೇಲೆ ಗುಣಿಸ್ಬೇಕು. 8 2s 16, ಈ ಪ್ಲಸ್ ಐತೆ ಪ್ಲಸ್
7 3 21 ಪ್ಲಸ್ 2 6 12. ಕ್ಲೀನಾಗಿ ಕೂಡಿಸ್ಬೇಕು. 16 21 12 ಕೂಡ ಸೈಡ್. 16 21 12 6 7 7 2 9 1 + 2 + 1 4 49 30. ಕಟ್ತಾ ಹೋಗುತ್ತಾ? ಕಟ್ತಾ ಹೋಗಕ್ಕೆ ಸಾಧ್ಯ ಇಲ್ಲ. ಇದು ಯಾವ ಭಿನ್ನರಾಶಿ? ಇಂಪ್ರಾಪರ್ ಫ್ರಾಕ್ಷನ್. ಅಂದರೆ ಕ್ಯಾನ್ಸಲೇಷನ್ ಆಗಲ್ಲ. ಇದು ವಿಷಮ ಭಿನ್ನರಾಶಿ ರೂಪದಲ್ಲಿದೆ, ಇಂಪ್ರಾಪರ್ ಇದೆ. ಇದನ್ನು ಮಿಕ್ಸ್ಡ್ ತರಬೇಕಂದ್ರೆ ಮಿಶ್ರ ಭಿನ್ನರಾಶಿ ತರಬೇಕಂದ್ರೆ ಛೇದದಿಂದ ಅಂಶವನ್ನು ಭಾಗಿಸಿ, ಡಿನಾಮಿನೇಟರಿಂದ ನ್ಯೂಮಿನೇಟರ್ ಡಿವೈಡ್ ಮಾಡಿರಿ. 30 ಇಂದ 49 ಭಾಗಿಸ್ರಿ. 30 1 30 30 ಅಂದರೆ 30 9 ಉಳಿತು 4 3 1 1 ಪೂರ್ಣಾಂಕ 19/30 1 ಹೋಲ್ 19/30. ಇದು ಈ ಪ್ರಶ್ನೆಗೆ ಉತ್ತರ. ಇಲ್ಲಿ ಬಂದ್ಮೇಲೆ ಕಟ್ತಾ ಹೋದ್ರೆ ಮತ್ತೆ ಕಟ್ತೋಡಿ, ಕಟ್ತಾ ಹೋಗಲ್ಲ. ನೋಡ್ರಿ ಎಷ್ಟು ಚಂದ ಇದೆ ಲೆಕ್ಕಗಳು. ಸೊ ಈ ರೀತಿ ನಾವೇನು ಮಾಡಬೇಕು, ಲೆಕ್ಕವನ್ನು ಪ್ರತಿಯೊಂದು ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೇಕು. ಇವೆಲ್ಲ ನಾನು ಕೇವಲ ಬರೀ ನಿಮ್ಗೆ ಭಿನ್ನ ರಾಶಿ, ಬರೀ ಸಮ ಭಿನ್ನ ರಾಶಿ ತೆಗೆದುಕೊಂಡಿದ್ದೇನೆ. ಇವೆಲ್ಲ ಸಮ ಭಿನ್ನ ರಾಶಿ ತೆಗೆದುಕೊಂಡ್ವಿ. ಸಮಯ ಇರಲಿ, ವಿಷಮ ಭಿನ್ನ ರಾಶಿ ಇರಲಿ, ಇದೇ ರೀತಿ ಮಾಡಬೇಕು. ಇದಾಯಿತು, ಇದಾಯಿತು, ಇದಾಯಿತು. ಸೊ ನೋಡ್ರಿ, ಸೊ ನಿಮ್ಗೆ ಇಷ್ಟೆಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗ್ತಾ ಇದ್ದಾವೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಡೌಟ್ ಬಂದರೆ ಕೆಳಗೊಂದು ಲಿಂಕ್ ಕೊಟ್ಟಿರ್ತೀವಿ ನಾವು. ಆ ಲಿಂಕಿಗೆ ನೀವೇನು ಮಾಡಬೇಕು, ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಮೆಸೇಜ್ ಮಾಡ್ಬೋದು. ನಮಗೆ ಸೀದಾ ಒಂದು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀವಿ. ಅಲ್ಲಿ ಬಂದು ನಾವು ಏನು ಮಾಡ್ಬೋದಪ್ಪ ಅಂದರೆ, ಸರ್ ಡೌಟ್ ಇದೆ, ನಮಗೆ ಏನೋ ಪ್ರಾಬ್ಲಮ್ ಇದೆ, ಅಲ್ಲಿ ನಾವು ಸೊಲ್ಯೂಷನ್ ಕೊಡ್ತೀವಿ. ಸೊ ಹಾಗೆ ನಾವು ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಚಾಲೆಂಜ್ ಕೋಚಿಂಗ್ ಕ್ಲಾಸ್ ನಮ್ಮ ತರಗತಿಗಳು ನಿಮಗೆ ಬೇಕಾದರೆ ಏನು ಮಾಡ್ಬೇಕಪ್ಪ ಅಂದರೆ ಸಿಂಪಲ್, ಏನು ಮಾಡೋದು ಬೇಕಾಗಿಲ್ಲ, ಬಹಳ ಒಂದು ಸಣ್ಣ ಕೆಲಸ. ಸರ್ ನಿಮ್ಮದು ಆನ್ಲೈನ್ ಕ್ಲಾಸ್ ನಾವು ಇನ್ನೂ ಕಲಿಲೇಬೇಕು ಸರ್ ಅಂದರೆ ಆಲ್ರೆಡಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದಾವೆ. 3, 4 ಮತ್ತು 5ನೇ ತರಗತಿ ಮಕ್ಕಳಿಗಾಗಿ ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಕೆಳಗೆ ಕಂಡಂಥ ನಂಬರ್ 944 977 121 ಅಥವಾ 9900206243ಗೆ ಕರೆ ಮಾಡಿ ಈಗಲೇ ನೀವು ಆನ್ಲೈನ್ ಕೋರ್ಸನ್ನು ಪರ್ಚೇಸ್ ಮಾಡಿಕೊಡ್ರಿ. ಲೈವ್ ಕ್ಲಾಸಸ್ ಇನ್ ಗೂಗಲ್ ಮೀಟ್, ಡೈಲಿ ಲೈವ್ ಕ್ಲಾಸ್ ಮಾಡ್ತೀವಿ. ಸೊ PDF ನೋಟ್ಸ್ ಸಿಗ್ತವೆ, ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ, PPT ಪ್ರೆಸೆಂಟೇಷನ್ ಮೂಲಕ ಪಾಠವನ್ನು ಮಾಡ್ತೀವಿ. ಲೈವ್ ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ ಆರ್ ಅವೈಲಬಲ್. ಸೊ 1-on-1 ಟೆಸ್ಟ್, ನಾವು ನೀವು ಮಾತಾಡ್ತಾ ಪಾಠ ಮಾಡೋದು. ಇಲ್ಲಿ ನೋಡ್ರಿ ನಾನು ಪಾಠ ಮಾಡಿದ್ರೆ ನೀವು ಸುಮ್ಮನೆ ನೋಡ್ತಾ ಇದ್ದೀವಿ. ಸೊ ಹಂಗಾಗಾದ್ರೆ ಕ್ಲಾಸಲ್ಲಿ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ನೀವು ಮಾತಾಡ್ತಾ ಕ್ಲಾಸ್ ಮಾಡ್ಬೋದು. ಡೌಟ್ ಸೆಷನ್ ಸಹ ಇರ್ತದೆ. ಇಷ್ಟೆಲ್ಲ ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಈಗಲೇ ಪರ್ಚೇಸ್ ಮಾಡಿರಿ. ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಕ್ಲಾಸ್ ನಡೀತಾ ಇದೆ ಡೈಲಿ. ಸೊ ನೀವು ಮಿಸ್ ಮಾಡ್ಕೊಬೇಡ್ರಿ. ಸೊ ಈಗೇನು ಕಾಲ ಮಿಂಚಿಲ್ಲ. ಸೊ ಸುಮಾರು 3 ತಿಂಗಳಿದೆ. ಸೊ ಈಗಲೇ ಪರ್ಚೇಸ್ ಮಾಡಿದ್ರೆ ನವೋದಯ ಎಕ್ಸಾಮ್ ಭಾಳ ಹೆಲ್ಪ್ ಆಗುತ್ತೆ. ಸೊ ಮರಿಬೇಡ್ರಿ. ಸೊ ಈ ನಂಬರ್ನ ಕಾಪಿ ಮಾಡ್ಕೊಡ್ರಿ. ಓಕೆ ಬನ್ನಿ. ಸೊ ಈಗ ವಿಷಮ ಭಿನ್ನ ರಾಶಿ ನೋಡಮ್ರಿ. ವಿಷಮ ಭಿನ್ನ ರಾಶಿ ಇದ್ರೆ ಅದೇ, ಮಿಶ್ರ ಭಿನ್ನ ರಾಶಿ ಇದ್ರು ಅದೇನೆ. ಫೋರ್ ಬೈ 3 + 7/5 + 6/5 ಇದೆ. ಡಿನಾಮಿನೇಟರ್ ನೋಡ್ಬೇಕು ನೀವು. ಡಿನಾಮಿನೇಟರ್ಸ್ ಛೇದಗಳು 3 5 5 ಡಿಫ್ರೆಂಟ್ ಇದಾವೆ. ಅದಕ್ಕೆ ಕೆಲ್ಸಿಯಂ ತಗೊಳ್ಳಿ. 3 1 3 5 5 5 5. ನೆಕ್ಸ್ಟ್ 5 ಪ್ರೈಮ್ 5 ತಗೋರಿ. 1 1 5 1 5 3 5 15. ಎಲ್ಸಿಯಂ 15 ಬಂತು. ಆ ಎಲ್ಸಿಯಂ ನೀವೇನು ಮಾಡ್ತೀರಿ, ಡಿನಾಮಿನೇಟರ್ 15 ಬರ್ಕೊಂತೀವಿ. 3 ಇಂದ 15ಗೆ ಎಷ್ಟಲೇ 3 ಮಗೆ 15 ಐತೆ, 3 ಎಷ್ಟಲೇ 15. 3 5 15. ಆ 5 ಇಲ್ಲಿ ಬರ್ಕೊಂಡು 5 ಎಷ್ಟಲೇ 15, 5 3 15 ಇಂಟು 3 ಮಾಡಿ. 5 ಎಷ್ಟಲೇ 15, 5 3 15, 5 3 15. ಈಗ ಇವನು ಗುಣಿಸು. 4 5 20 ಪ್ಲಸ್ 7 3 21 ಪ್ಲಸ್ 6 3 18. 20 21 18 ಕೂಡಿಸ್ರಿ. 20 + 21 41. 41ಕ್ಕೆ 18 ಸೇರಿಸಿದ್ರೆ 9 5 59 ಡಿವೈಡ್ ಬೈ 15. ಸೊ ಇದು ಕಟ್ತಾ ಹೋಗಲ್ಲ. ಸೊ ಇದು ವಿಷಮ ಭಿನ್ನ ರಾಶಿ ಇಂಪ್ರಾಪರ್ ಇದೆ. ಮಿಕ್ಸರ್ಗೆ ಪರಿವರ್ತಿಸ್ರಿ, ಅಂದರೆ ಮಿಶ್ರಕ್ಕೆ ಪರಿವರ್ತಿಸಿ. 15ರಿಂದ 59 ಭಾಗಿಸೋದು. 15 1 15, 15 2 30, 15 3 45, 15 4 40. 15 4 60 ಬಿಗ್ ನಂಬರ್ ಆಗುತ್ತೆ.
15 3 is 45. 9 of 4 5 is 4. 5 of 4 1. 3 whole 14 by 15. 14 by 15. ಛೇದ ಸೇಮ್ ಇರುತ್ತೆ, ಮ್ಯಾಲೆ ಅಷ್ಟೇ ಚೇಂಜ್ ಆಗುತ್ತೆ. ಸೊ ಇದಕ್ಕೆ ಉತ್ತರ 3.4 ಸೇಮ್ ಟು ಸೇಮ್. ಸಮಭಿನ್ನ ರಾಶಿ ಇರಲಿ ವಿಷಮ ಇರಲಿ ಸೇಮ್, ಆದ್ರೆ ಮಿಶ್ರ ಇದ್ರಷ್ಟೇ ಬೇರೆ ಮಾಡ್ಬೋದು. ಬನ್ನಿ ಈಗ ಒಂದು ಮಿಶ್ರ ಭಿನ್ನ ರಾಶಿ ನೋಡಮ್ರಿ. ಓಕೆ ನೋಡ್ರಿ, ಮಿಶ್ರ ಭಿನ್ನ ರಾಶಿ ಅಂದ್ರೆ ಯಾವುದು? 6.1/2 ಇದು ಮಿಶ್ರ ಭಿನ್ನ ರಾಶಿ ಪ್ಲಸ್ 4.2/3 ಇಲ್ಲೊಂದು ಭಿನ್ನ ರಾಶಿ ತಗೋಣ. ಸರಿ, ಏನು ಮಾಡ್ಬೇಕು? ಇದು ಯಾವ ಭಿನ್ನ ರಾಶಿ? ಮಿಶ್ರ ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್. ಇದು ಮಿಕ್ಸ್ಡ್. ಫಸ್ಟ್ ಮಿಕ್ಸ್ಡ್ ಅದನ್ನ ಇಂಪ್ರಾಪರ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಇಂಪ್ರಾಪರ್ ಅಂದ್ರೆ ವಿಷಮ ಮಾಡ್ಕೋಬೇಕು. 2 6 12, 12ಕ್ಕೆ 1 ಕೂಡಿಸ್ರೆ 13. ನೋಡಿ, 2 6 12, 12 + 1 13 / 2 ಪ್ಲಸ್ 6 ಪ್ಲಸ್ ಸೇಮ್ ಅದೇ ರೀತಿ ಮತ್ತೆ ಇದನ್ನು ಇಂಪ್ರಾಪರ್ ಮಾಡ್ರಿ. 3 4 12, 12 + 2 14, 14/3. ಈಗ ನೋಡ್ರಿ, ನಾರ್ಮಲ್ ಒಂದು ಫ್ರಾಕ್ಷನ್ ಕಾಣ್ತಾ ಇದೆ ನಿಮ್ಗೆ ಕ್ಲೀನಾಗಿ. 2ಗೆ ಮತ್ತೆ 3ಗೆ ಸೇಮ್ ತೊಗೊಂಡ್ರೆ 6 ಬರ್ತತೆ. 2 how much the 6? 2 3 is 6. 3 how much the 6? 3 2 is 6 into 2. ಇಲ್ಲಿ ಮಾಡಿ. ಈಗ 13 3 is 39. 13 ಮೂರಲೆ 30 ಪ್ಲಸ್ 14 2 28 28. ಈಗೇನು ಮಾಡ್ರಿ? ಅಂಶವನ್ನು ಕೂಡಿಸ್ರಿ. 39 + 28 ಸೈಡ್ ತಗೋರಿ. 9 8 17, 3 2 5 1 6 67. 67/6. ಇದು ಇಂಪ್ರಾಪರ್ ಫ್ರಾಕ್ಷನ್ ಇದೆ, ಅಂದ್ರೆ ವಿಷಮವಿದಲ್ಲಿದೆ. ಮಿಶ್ರಕ್ಕೆ ಪರಿವರ್ತಿಸಿ. 6 ಬಾಕ್ಸ್ ನಂಬರ್ 6 1 6 7 ಸರಿ 6 1 6 7 1 ಕಳೆದು 11.1/6. 11 whole 1/6. ಸೊ ಇದು ಆನ್ಸರ್. ಈ ತರ ಲೆಕ್ಕಿದ್ರೆ ಈ ರೀತಿ ಮಾಡಬೇಕು. ಏನು ಮಾಡಬೇಕು? ಮೊದಲು ಮಿಶ್ರವನ್ನ ವಿಷಮ ಮಾಡಿಕೊಂಡು ಈ ಲೆಕ್ಕ ಮಾಡಬೇಕು. ಸರ್, ಇದೇ ಲೆಕ್ಕನ ಇನ್ನೊಂದು ರೀತಿ ಹೇಳ್ತೀನಿ. ಅಂದರೆ ಇದು ಸ್ವಲ್ಪ ಲೆಂತಿ, ಇದು ಲೆಂತಿ ಅನ್ಸುತ್ತೆ ನೋಡಂಬರಿ. ಸರ್, ಹೆಂಗಿದೆ? ಇಲ್ಲಿ ಪೂರ್ಣಾಂಕ 6 ಇದೆ ಹೋಲ್ ನಂಬರ್, ಇಲ್ಲಿ ಪೂರ್ಣಾಂಕ 6 ಇದೆ ಹೋಲ್ ನಂಬರ್. ಇವೆರಡನ್ನ ಕೂಡಿಸಿ 6 + 4 10 ಸೈಡ್ ತಗೊಳ್ಳಿ, ಪ್ಲಸ್ ಬರ್ಕೊಂಬಿಡ್ರಿ. 10 ಸೈಡ್ ಇಟ್ಕೊಂಬಿಡ್ರಿ. ಜಸ್ಟ್ 1/2 2/3 1/2 + 2/3 ಇದಕ್ಕಷ್ಟೇ ಲೆಕ್ಕ ಮಾಡಿ. 10 ಹಂಗೆ ಬರ್ಕೊಳ್ಳಿ, ಮುಟ್ಟಬಾರ್ದು. ಪ್ಲಸ್ 2ಗೆ 3ಗೆ LCM 6 ಆಯಿತು. 10 ಹಂಗೆ ಬರ್ಕೊಂಬರ್ಬೇಕು. ನಾನು ಯಾವಾಗ ಅಂತ ಹೇಳ್ತೀನಿ, ನಾನು ಏನು ಮಾಡಿಲ್ಲ, ಜಸ್ಟ್ ಈ ಪೂರ್ಣಾಂಕ ಹೋಲ್ ನಂಬರ್ ಆ್ಯಡ್ ಮಾಡಿ ಸೈಡ್ ತೊಗೊಂಡಿದ್ದೀನಿ. ಈ 1/2 2/3 ಅಷ್ಟೇ ಸೈಡ್ ತೊಗೊಂಡಿದ್ದೀನಿ, ಬರ್ಕೊಂಡಿದ್ದೀನಿ. ಈಗ 2ಗೆ 3ಗೆ LCM 6 ಬಂತು. 2 how much the 6? 2 3 is 6. ಸೇಮ್ ಟು ಸೇಮ್ ಅಲ್ಲ. 3 2 is 6. 1 3 is 3 ಪ್ಲಸ್ 2 2 is 4. 10 ಹಂಗೆ ಬರೀ. ಪ್ಲಸ್ 3 + 4 7/6. ಇದು ಯಾವ ಫ್ರಾಕ್ಷನ್? ಇಂಪ್ರಾಪರ, ಮಿಕ್ಸ್ಡ ಅಥವಾ ಸಮಾನ? ಪ್ರಾಪರ್. ಸೊ ಇದು ಇಂಪ್ರಾಪರ್ ಫ್ರಾಕ್ಷನ್ ಇದೆ. ಇಂಪ್ರಾಪರ್ ಇದ್ದರೆ ಅದನ್ನು ಮಿಕ್ಸ್ಡ್ ತರಬೇಕು. 10 ಹಂಗೆ ಇಟ್ಕೊರಿ, ಪ್ಲಸ್ ಬನ್ನಿ. ಇದನ್ನ ಅಟ್ಟ ಸೈಡ್ ತಗೊಂಡು 6 ಡಿವೈಡ್ ಮಾಡಿ. 6 1 6, 7 6 1 1 whole 1/6. ಇದು ಪೂರ್ಣ ಸಂಖ್ಯೆ, ಇದು ಪೂರ್ಣ ಸಂಖ್ಯೆ. ಅವೆರಡು ಹೋಲ್ ನಂಬರ್. 10 + 1 11, 11 whole 1/6. ನೋಡ್ರಿ, ಈ ಆನ್ಸರ್ಗೆ ಯಾವ್ದು ನಿಮಗೆ ಈಸಿ ಅನ್ಸುತ್ತೆ? ಸೊ ಈಸಿ ಇದಾಗುತ್ತೆ. ಸೊ ಇದು ಲೆಂತಿ ಆಗುತ್ತೆ. ಸೊ ಈ ರೀತಿ ನೀವು ಕಲಿಬೇಕು. ಸರ್, ಇಲ್ಲೇ ಒಂದು ವೇಳೆ ಏನಾದರೂ ಇಂಪ್ರಾಪರ್ ಇರಲಿಲ್ಲ, ಪ್ರಾಪರ್ ಫ್ರಾಕ್ಷನ್ ಸಮಭಿನ್ನ ರಾಶಿ ಇಲ್ಲೇ ಬಂದಿದ್ರೆ, ವಿಷಮ ಬರದೆ ಇಲ್ಲೇ ಸಮ ಬಂದಿದ್ರೆ ಏನು ಮಾಡಬೇಕು? ಆ ಸಮ ಜಸ್ಟ್ ಪ್ಲಸ್ ತೆಗೆದು 10 ಪೂರ್ಣಾಂಕ ಜೊತೆಗೆ ಬರೀಬೇಕಾಯ್ತು. ಬೇಕಾದ್ರೆ ನೆಕ್ಸ್ಟ್ ಲೆಕ್ಕ ನೋಡಮ್ಮ. ಸೊ ಇದು ವಿಷಮ ಇದ್ದದಕ್ಕೆ ನಾನು ಮಿಶ್ರಕ್ಕೆ ತಂದು ಕೂಡಿಸಿದ್ದೀನಿ. ಸೊ ಅರ್ಥ ಆಯ್ತಲ್ವ? ಸೊ ನೋಡ್ರಿ, ಈ ರೀತಿ ಮಾಡಬೇಕು. ಇನ್ನು ನೋಡೋಣ. 5.2/3 4.2/3
3/8 ನೋಡ್ರಿ. ಈ 5 ಈ 4 ಕೂಡಿಸ್ಬಿಡೋದು ಈಸಿ ಮೇಡಮ್. 9 ಸೈಡ್ ತಗೊಂಬಿಡ್ರಿ, ಪ್ಲಸ್ ಹಾಕ್ರಿ. ಈ 2/3 ಜೊತೆ ಬರ್ಕೊರಿ, ಪ್ಲಸ್ 3/8 ಜೊತೆ ಬರ್ಕೊರಿ. ಈ 9 9 ಹಂಗೆ ಇಟ್ಕೊಂಡು ಈ 3ಕ್ಕೆ 8ಕ್ಕೆ ಲಾಸ ತೆಗೆದ್ರೆ ಎಷ್ಟು ಬರುತ್ತೆ? 3ಕ್ಕೆ 8ಕ್ಕೆ ಲಾಸ ತೆಗೆದ್ರೆ 24 ಬರುತ್ತೆ. 24 ಕೆಳ ಬರುತ್ತೆ. ಚೆಕ್ ಮಾಡೋದು 3ಕ್ಕೆ 8ಕ್ಕೆ ಹೆಂಗೆ ಬಂತೆ? 24 ನೋಡಿ. 3 ಒಂದೇ 3, 8ಕ್ಕೆ 8 ಹಂಗೆ 2 ತವರಿ 1ಕ್ಕೆ 1 2 4 ಮತ್ತೆ 1ಕ್ಕೆ 1 2 2 ಸೊ 1ಕ್ಕೆ 1 2 1 3 2 6 6 12 12 20 ನೋಡಿ 24. ಸೊ 24 ಮುಂದೆ ಸೇರಿ 24. 3 ಎಷ್ಟಲೇ 24 3 8 ಇಂಟು 8 ಮಾಡಿರಿ. 8 ಎಷ್ಟಲೇ 24 8 3 ಸೊ 2 8 16 ಪ್ಲಸ್ 3 3 9 9 ಪ್ಲಸ್ ಹಂಗೆ ಬರೀ ಇವೆರಡು ಕೊಡ್ಸಿ 16 ಪ್ಲಸ್ 9 16 ಪ್ಲಸ್ 9 25 25/24. ಇದು ಯಾವ ಭಿನ್ನರಾಶಿ? ವಿಷಮನ ಸಮನ ಅಂದರೆ ಪ್ರಾಪರ ಇಂಪ್ರಾಪರ್? ಇದು ಇಂಪ್ರಾಪರ್. ಸೊ ಪ್ರಾಪರ್ ಆಗಿದ್ದರೆ ಜಸ್ಟ್ ಪ್ಲಸ್ ರಿಮೂವ್ ಮಾಡಿಬಿಟ್ಟಿದ್ರೆ ಉತ್ತರ ಫಿನಿಶ್ ಆಗ್ಬಿಡ್ತಿತ್ತು. ಇಂಪ್ರಾಪರ್ ಆಗಿದ್ದಕ್ಕೆ ಇದನ್ನ ಮಿಕ್ಸ್ಡಿ ಪರಿವರ್ತಿಸ್ರಿ, ಅಂದರೆ ವಿಷಮ ಆಗಿದ್ದಕ್ಕೆ ಮಿಶ್ರಕ್ಕೆ ಪರಿವರ್ತಿಸು. ಒಂದು ವೇಳೆ ಸಮ ಭಿನ್ನ ರಾಶಿ ಆಗಿದ್ದರೆ ಪ್ಲಸ್ ಚಿಹ್ನೆ ತೆಗೆದುಬಿಟ್ರೆ 9 ಉತ್ತರ ಬಂದ್ಬಿಡೋದು. ಸೊ ಇದು ಇಂಪ್ರಾಪರ್ ಆಗಿದ್ದಕ್ಕೆ ಇದನ್ನ ನಾವು ಏನು ಮಾಡ್ತೀವಿ? 24ರಿಂದ 25 ಭಾಗಿಸ್ತೀವಿ. 24 1 24, 5 4 1 0 1 ಪೂರ್ಣಾಂಕ ಅದು 9 ಪ್ಲಸ್ ಹಂಗೆ ಇಟ್ಕೊಳ್ಳಿ 1/24. ಈಗ ಈ ಪೂರ್ಣಾಂಕ 9 ಈ ಪೂರ್ಣಾಂಕ 1 ಕೂಡಿಸ್ರಿ 10 10/1/24. ಇದು ನಿಮ್ಗೆ ಸರಿಯಾದ ಉತ್ತರ. ಕ್ಲೀನಾಗಿ ನೋಟ್ ಡೌನ್ ಮಾಡ್ಕೊಂಡು, ಬಹಳ ಈಸಿ ಇದೆ, ಸಿಂಪಲ್ ಇದೆ. ಓಕೆ ಇಲ್ಲಿ ತನಕ ಇಷ್ಟು ಲೆಕ್ಕ ಆಗಿದ್ದು. ಇದೇ ಕ್ಲಾಸನ್ನು ಇನ್ನೂ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೊಂದು ವರ್ಕ್ ಕೊಡ್ತೀನಿ, ನೀವು ಕಾಮೆಂಟ್ ಮಾಡಿರಿ. ಸರಿ, ಏನು ಸರ್ ಅದು ವರ್ಕ್? ಒಂದು ತಗೊಳ್ಳಿ 3/8 ಪ್ಲಸ್ 4/5. ಇದಕ್ಕೆ ನೀವು ನನಗೆ ಕಾಮೆಂಟ್ ಮುಖಾಂತರ ಆನ್ಸರ್ ಮಾಡಿರಿ. ಟ್ರೈ ಮಾಡಿ, ಇದಕ್ಕೊಂದು ಆನ್ಸರ್ ಕಾಮೆಂಟ್ ಮಾಡಿ, ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಲತಾ ಅನ್ನೋರು ಆನ್ಸರ್ ಮಾಡಿದ್ರು, ಹಾಗೆ ಕರೆಕ್ಟ್ ಆನ್ಸರ್ ಮಾಡಿದರು. ಅವರಿಗೆ ಥ್ಯಾಂಕ್ ಯು. ನೀವು ಕಾಮೆಂಟ್ ಮಾಡಿದಿರಿ ಮತ್ತು ರೈಟ್ ಆನ್ಸರ್ ಮಾಡಿದಿರಿ, ಕಂಗ್ರ್ಯಾಚುಲೇಷನ್ಸ್. ಓಕೆ, ಈ ವಿಡಿಯೋದಲ್ಲಿ ನೀವು ಸಹ ಯಾರೇ ಆಗಿರಲಿ ಕ್ವಶನಿಗೆ ಆನ್ಸರ್ ಕಾಮೆಂಟ್ ಮಾಡಿರಿ, ನಿಮ್ಮ ಹೆಸರನ್ನ ನೋಂದಾಯಿಸ್ರಿ. ಓಕೆನಾ? ಓಕೆ, ಇದೇ ರೀತಿ ನಿಮಗೆ ಹೆಚ್ಚು ವಿಡಿಯೋಗಳು ಬೇಕಂದ್ರೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಈ ವಿಡಿಯೋನ ಹೆಚ್ಚು ಮಂದಿಗೆ ಶೇರ್ ಮಾಡಿರಿ. ಓಕೆ, ನಾಳೆ ಮತ್ತೆ ಇದೇ ರೀತಿ ಮತ್ತೆ ಬರ್ತೀನಿ, ಮತ್ತು ಇನ್ನೂ ಹೆಚ್ಚಿನ ಕ್ವಶನ್ ತೊಗೊಂಬಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ, ಬಾಯ್.